ಬಿಗ್ ಬಾಸ್ ಸೆಕೆಂಡ್ ಕಂಟೆಸ್ಟೆಂಟ್, ಎರಡನೆಯ ಸ್ಪರ್ಧಾಳು, ಯಪ್ಪ ಯಾರು ಕೂಡ ಊಹೆ ಮಾಡ್ಕೊಂಡಿರ್ಲಿಲ್ಲ. ಆಕ್ಚುಲಿ ಇವರು ದರ್ಶನ್ ಅವರನ್ನ ನಾನು ಹೋರಾಟ ಮಾಡಿ, ದರ್ಶನ್ ಅವರಿಗೆ ಏನು ಅನ್ಯಾಯ ಆಗಿದೆ, ಮುನಿರತ್ನ ಅವರು ಏನು ಪ್ಲಾನ್ ಮಾಡಿ ದರ್ಶನ್ ಅವರನ್ನ ಸಿಕ್ಸಿದ್ದಾರೆ, ಜೈಲಲ್ಲಿ ಕಳಿಸಿದ್ದಾರೆ, ಅವ್ರನ್ನ ಹೋರಾಟ ಮಾಡಿ ನಾನು ಬಿಡಿಸ್ಕೊಂಡು ಬರ್ತೀನಿ ಅಂತ ಫ್ರೀಡಂ ಪಾರ್ಕ್ ಅಲ್ಲಿ ಆಕ್ಚುಲಿ ಡಿ ಬಾಸ್ ಅಭಿಮಾನಿಗಳು ಎಲ್ಲರೂ ಕೂಡ ಬನ್ನಿ ನಾವು ಹೋರಾಟಗಳನ್ನ ಮಾಡೋಣ ಅಂತ ಕರೆದಿದ್ರು. ನಾನು ಕೂಡ ಹೋಗಿದ್ದೆ ಇವ್ರದ್ದು ನ್ಯೂಸು ಕವರ್ ಮಾಡೋಕೆ. ಅವ್ರು ಬೇರೆ ಯಾರೂ ಅಲ್ಲ ಗುರು, ಜಗದೀಶ್ ಅವರು, ಲಾಯರ್ ಜಗದೀಶ್ ಅವರು. ಅಪ್ಪ ಇವಾಗಂತೂ ನಿಜವಾಗ್ಲೂ ಡಿ ಬಾಸ್ ಅಭಿಮಾನಿಗಳು ಅನ್ಕೋತಾ ಇರ್ತಾರೆ, ಇವನು ನಂಬ್ಕೊಂಡು ನಾವೇನಾದ್ರೂ ಬಿಗ್ ಬಾಸ್ ಹೋಗ್ತೇನೆ ಅಂತ ಯಾರು ಕೂಡ ಊಹೆ ಮಾಡ್ಕೊಂಡಿರ್ಲಿಲ್ಲ. ನಾವೇನಾದ್ರೂ ಫ್ರೀಡಂ ಪಾರ್ಕ್ ಹೋಗಿ ಹೋರಾಟಗಳನ್ನ ಮಾಡಿದ್ರೆ, ನಮ್ಮ ಡಿ ಬಾಸ್ ಅವ್ರನ್ನ ಬಿಡಿಸ್ಕೊ ಬಂದ್ಬಿಡಿದ್ದು ಹೋರಾಟಗಳನ್ನ ಯಾರ ಮಾಡಿದ್ರೆ ಈ ಅಪ್ಪ ಹೋಗಿ ಬಿಗ್ ಬಾಸ್ ಕೂತ್ಕೊಳ್ತಿದ್ದ, ನಮ್ ಕತೆ ಏನಾಗ್ತಿತ್ತು ಗುರು. ಅದಕ್ಕೇನೆ ನಿಜವಾಗ್ಲೂ ಅವತ್ತು ಫ್ರೀಡಂ ಪಾರ್ಕ್ ಮೂರೇ ಜನ ಡಿ ಬಾಸ್ ಅಭಿಮಾನಿಗಳು ಬಂದಿದ್ದು. ಈ ಅಪ್ಪನ ನಂಬಿರ್ಲಿಲ್ಲ. ಯಾವಾಗ ಯಾವ ರೀತಿ ಟರ್ನ್ ಆಗ್ತೀನಿ ಅಂತ ಗೊತ್ತಾಗಲ್ಲ ಗುರು. ಈ ಜಗದೀಶ್ ಅವರು ನೋಡಿ, ಅಲ್ಲೂ ಕೂಡ ಯಾರಿಗೂ ಹೇಳಿಲ್ಲ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ. ಇವತ್ತು ಆಕ್ಚುಲಿ ಯಾರಿರ್ಬೋದು ಎರಡನೇ ಕಂಟೆಸ್ಟೆಂಟು ಅಂತ ರಾಜಾರಾಣಿ, ನಾನು ಆಕ್ಚುಲಿ ಈಗ ತಾನೇ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ರಾಜಾರಾಣಿಯಲ್ಲಿ ಅನೌನ್ಸ್ ಮಾಡಿದ್ರು ಎರಡನೆಯ ಕಂಟೆಸ್ಟೆಂಟೇ ಲಾಯರ್ ಜಗದೀಶ್ ಅವರು. ನಾವು ಊಹೆನೇ ಮಾಡ್ಕೊಂಡಿರ್ಲಿಲ್ಲ ಗುರು. ನಾವೆಲ್ಲ ಮಾತಾಡ್ಸಿದ್ವಿ ಫ್ರೀಡಂ ಪಾರ್ಕ್ ಅಲ್ಲಿ ಅಪ್ಪನ. ಈ ಅಪ್ಪನ ಇವಾಗ ಆಕ್ಚುಲಿ ಸ್ವರ್ಗಕ್ಕೆ ಕಳಿಸ್ಬೇಕಾ ಇಲ್ಲ ನರಕಕ್ಕೆ ಕಳಿಸ್ಬೇಕಾ ಅಂತ ನಮ್ಮ ಕಲರ್ಸ್ ಕನ್ನಡದವ್ರು ಕೇಳ್ತಾ ಇದಾರೆ ಬಿಗ್ ಬಾಸ್ ಮನೇಲಿ. ಡಿ ಬಾಸ್ ಅಭಿಮಾನಿಗಳು ಪಕ್ಕ ಕಮೆಂಟ್ ಮಾಡೇ ಮಾಡ್ತಾರೆ ಇದಕ್ಕೆ. ಇವರು ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ವರ್ಗಕ್ಕೆ ಕಳಿಸ್ಬೇಡಿ, ನರಕಕ್ಕೆ ಕಳಿಸಿ. ಇವನು ನಂಬ್ಕೊಂಡು ನಾವೇನಾದ್ರು ನಮ್ ಡಿ ಬಾಸ್ ಬಿಡಿಸ್ಕೊ ಬರ್ತೇನೆ ಅಂದ್ಬಿಟ್ಟು ಈ ಅಪ್ಪನ ಹಿಂದೆ ನಿಂತಿದ್ರೆ ಏನಾಗ್ಬೇಕಾಗಿತ್ತು. ಈ ಅಪ್ಪ ಹೋಗಿ ಬಿಗ್ ಬಾಸ್ಗೆ 3 ತಿಂಗಳು ಕೂತ್ಕೊಬಿಟ್ರೆ ಯಾವಾಗ ಬಿಡಿಸ್ಕೊ ಬರ್ತಾನೆ ಬಿಗ್ ಬಾಸ್ ಯಾವಾಗ ಮುಗಿಯೋದು, ಈ ಕೇಸ್ ನಮ್ಮ ಡಿ ಬಾಸ್ ಪರ ಯಾವಾಗ ಹೋರಾಟ ಮಾಡೋದು. ಈ ಅಪ್ಪ ಹೊರಗಡೆ ಬರೋದ್ರೊಳಗಡೆ ಬಿಗ್ ಬಾಸ್ ಇಂದ ನಮ್ಮ ಡಿ ಬಾಸ್ ಅವರೇ ಹೊರಗಡೆ ಬಂದ್ಬಿಟ್ಟಿರ್ತಾರೆ ಜೈಲಿಂದ ಬೇಲ್ ತಕೊಂಡು. ಏನ್ ಗುರು ಯಪ್ಪ, ಹೆಂಗೆ ಗುರು ಇದೆಲ್ಲ ನಮ್ಗೆ ನಂಬೋದು.